ಒಂದು ವೇಳೆ ನವೆಂಬರ್ ಫೈಟ್ ಮುಂದುವರೆದಿದ್ದೇ ಆದಲ್ಲಿ ಸರ್ಕಾರವೇ ಇರೋದಿಲ್ಲ. ಬಿಜೆಪಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೈ ಪಕ್ಷದ ಬಗ್ಗೆ ಲೇವಡಿ ಮಾಡಿದ್ದಾರೆ. ಕೈ ಪಕ್ಷದಲ್ಲಿ ಆಂತರಿಕ ಕಲಹ ಹೀಗೆ ಮುಂದುವರೆದರೆ ಪಕ್ಷ ಉಳಿಯೋದಿಲ್ಲ, ಅತಂತ್ರ ಸ್ಥಿತಿಗೆ ಬರುತ್ತೆ. ನವೆಂಬರ್ ಫೈಟ್ ಮುಂದುವರೆದರೆ ಸರ್ಕಾರ ಉಳಿಯೋದಿಲ್ಲ. ಬಿಜೆಪಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೈ ಪಕ್ಷದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಕೈ ಪಕ್ಷದಲ್ಲಿ ಇಂಟರ್ನಲ್ ಕಲಹಗಳು ಹೀಗೆ ಮುಂದುವರೆದರೆ 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಕೂಡ ಇರೋದಿಲ್ಲ ಅಂತ ಹೇಳಿ ಕೈ ನಾಯಕ ಬಿಜೆಪಿ ನಾಯಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಆಂತರಿಕ ಶೀತಲ ಸಮರಗಳು ಜೋರಾಗಿದೆ. 2.5 ವರ್ಷ ಅಧಿಕಾರ ಹಂಚಿಕೆಗೆ ಸಿದ್ದು ಒಪ್ಪಿಗೆ ಕೊಟ್ಟೇ ಬಂದಿದ್ದಾರೆ. ಆದರೆ ಈಗ ತಾನು 5 ವರ್ಷ ಸಿಎಂ ಆಗ್ತೀನಿ ಅನ್ನೋ ಇಂಗಿತ ಅವರಲ್ಲಿದೆ. ಬದಲಾವಣೆ ಆದರೆ ತಾನು ಹೇಳಿದವರು ಆಗಬೇಕು. ಡಿಕೆಶಿ ಸಿಎಂ ಆಗಬಾರದೆಂದು ಇದೆಲ್ಲ ತಂತ್ರ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ತಂತ್ರ ಪ್ರತಿತಂತ್ರದ ನಡುವೆ ಆಡಳಿತ ಹಾಳಾಗಿದೆ. ಇವರ ಹೈಡ್ರಾಮಕ್ಕೆ ಆಡಳಿತ ಕುಸಿಯುತ್ತಿದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಆಗ್ರಹ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮುಂದುವರೆದರೆ ಸರ್ಕಾರ ಬೀಳುತ್ತೆ ಎಂದ ಜಗದೀಶ್ ಶೆಟ್ಟರ್ ಆರ್ಎಸ್ಎಸ್ ಟೀಕೆ ಮಾಡಿದರೆ ಸಿದ್ದು ಖರ್ಗೆಯ ರಾಜಕೀಯ ಅಂತ್ಯಕಾಲ ಶುರು. ನವೆಂಬರ್ ಫೈಟ್ ಮುಂದುವರೆದರೆ ಸರ್ಕಾರವೇ ಇರೋದಿಲ್ಲ. ನವೆಂಬರ್ ಫೈಟ್ ಮುಂದುವರೆದರೆ ಸರ್ಕಾರವೇ ಇರೋದಿಲ್ಲ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನಾನ್ ಸಿಎಂ ಆಗಬೇಕು ಅನ್ನೋ ಜಟಾಪಟಿ ಹಿಂಗೆ ಮುಂದುವರ್ಕೊಂಡು ಹೋದ್ರೆ ರಾಜ್ಯದಲ್ಲಿ ಸರ್ಕಾರನೇ ಇರೋದಿಲ್ಲ, ಪತನ ಆಗುತ್ತೆ. ಸಿದ್ದರಾಮಯ್ಯನವರು ಪದತ್ಯಾಗ ಮಾಡುವ ಅನಿವಾರ್ಯತೆ ಎದುರಾದರೆ ಈಗ ಅತಂತ್ರ ಆಗುತ್ತೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಹೇಳ್ತಾರೆ. ಯಾವ ಲಾಜಿಕ್ಕು? ಸಿದ್ದರಾಮಯ್ಯನವರು ಸ್ಥಾನ ಬಿಡಬೇಕಾದ ಪರಿಸ್ಥಿತಿ ಬಂದಾಗ ಸಿದ್ದರಾಮಯ್ಯರ ಬಣದಲ್ಲಿ ಒಡಕುಗಳುಂಟಾಗ್ತವೆ. ನಮ್ಮ ಯಜಮಾನನ ಸ್ಥಾನವನ್ನು ಕಿತ್ತುಕೊಂಡವರ ವಿರುದ್ಧ ಬಂಡಾಯ ಎದ್ದೇಳಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯರ ಬಣದಲ್ಲಿರೋ ಬೆಂಬಲಿಗರ ಮನದಾಳದ ಕಿಚ್ಚು ಸ್ಫೋಟಗೊಳ್ಳುತ್ತೆ. ಆಗೇನಾಗುತ್ತೆ? ಈ ಹಿಂದೆ ಒಂದು ಚರ್ಚೆ ನಡೆದಿತ್ತು. ಒಂದು ವೇಳೆ ಹಿಂಗಾದ್ರೆ ಸಿದ್ದರಾಮಯ್ಯನ ಬಣ ಒಂದು ಹೊಸ ಪಕ್ಷನ ಕಟ್ತಾರೆ ಅಂತ ಹೇಳಿ. ಒಂದು ವೇಳೆ ಹೊಸ ಪಕ್ಷ ಕಟ್ಟಿದ್ದೇ ಆದಲ್ಲಿ ಅದು ಕಾಂಗ್ರೆಸ್ಸಿಗೆ ಕಂಟಕ, ಮತ ವಿಭಜನೆಗಳಾಗೋ ಸಾಧ್ಯತೆಗಳಿದ್ದಾವೆ. ಹೇಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನು ಕಟ್ಟೋದಕ್ಕೆ ಹಿಂದೇಟು ಹಾಕ್ತಿದ್ದಾರೋ, ಕಾರಣ ಹೊಸ ಪಕ್ಷ ಕಟ್ಟಿದ್ದರೆ ಬಿಜೆಪಿ ರಾಜ್ಯದಲ್ಲಿ ಆಡಳಿತಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ, ಬಿಜೆಪಿಗೆ ತೊಡಕಾಗಬಾರದು ಅನ್ನೋ ಕಾರಣಕ್ಕೆ ಪಕ್ಷ ಕಟ್ಟದೆ ಸುಮ್ಮನೆ ಕೂತಿದ್ದಾರೋ ಹಂಗೆ ಕೂತ್ಕೋಬೇಕಾಗುತ್ತೆ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಬಣವನ್ನು ಉದ್ಧಾರ ಮಾಡೋದಕ್ಕೆ ಸಿಎಂ ಬಣ ಬಿಡೋದಿಲ್ಲ. ಇಬ್ಬರ ನಡುವೆ ಪರಸ್ಪರ ಬೀದಿ ಕಾಳಗಗಳು ಶುರುವಾಗುತ್ತೆ. ದಾಯಾದಿ ಕಲಹಗಳು ರಾಜಬೀದಿಗಳಲ್ಲಿ ನಡೆಯುತ್ತೆ. ಆಟೋಮೆಟಿಕ್ ಸರ್ಕಾರ ಪತನ, ಕುದುರೆ ವ್ಯಾಪಾರ ಶುರುವಾಗುತ್ತೆ. ಒಂದಷ್ಟು ಜನ ಕಾಂಗ್ರೆಸ್ನ MLAಗಳು ಬಿಜೆಪಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ. ಸರ್ಕಾರ ಪತನ. ಈ ಹಿಂದೆ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಮಾತು ಹೇಳಿದರು. ಸರ್ಕಾರ ಪತನ ಆಗಿ ನಾವೇನಾದರೂ ಸರ್ಕಾರ ಈಗ 66 ಶಾಸಕರು ಬಿಜೆಪಿಲಿದ್ದಾರೆ, 17 ಶಾಸಕರು JDSನಲ್ಲಿದ್ದಾರೆ, 60 80 ಶಾಸಕರು 80 ಶಾಸಕರು ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟು ಬೇಕು? 120 ಅನ್ಕೊಳ್ಳಿ. ಆ 121 123 ಶಾಸಕರು ಕಾಂಗ್ರೆಸ್ಸಿನ ಒಂದಷ್ಟು 33 ಶಾಸಕರೇನಾದರೂ ಬಿಜೆಪಿ ಅಥವಾ JDSಗೆ ಬಂದಿದ್ದೇ ಆದಲ್ಲಿ ಅಲ್ಲಿ ಇವರು ಸರ್ಕಾರ ರಚನೆ ಮಾಡೋ ಸಾಧ್ಯತೆಗಳು ಇರ್ತವೆ. ಆ ಸಂದರ್ಭ ಬಂದರೂ ವಿ ಆರ್ ನಾಟ್ ರೆಡಿ ಟು ರೂಲ್ ಕರ್ನಾಟಕ ಅಂತ ಹೇಳ್ತಾರೆ ವಿಪಕ್ಷ ನಾಯಕ. ನಾವು ಕರ್ನಾಟಕವನ್ನು ಆಳೋದಕ್ಕೆ ಸಿದ್ಧರಿಲ್ಲ. ಸರ್ಕಾರ ಪತನಗೊಂಡ್ರು, ಅತಂತ್ರ ಸ್ಥಿತಿಯಲ್ಲಿದ್ದರು, ನಾವು ಸರ್ಕಾರ ರಚನೆ ಮಾಡಬೇಕಾದ ಪರಿಸ್ಥಿತಿ ಬಂದರು. ನಾವು ಈ ಬಾರಿ 2.5 ವರ್ಷ ಕೇವಲ ಯಕಶ್ಚಿತ್ ಆಫ್ಟ್ರಾಲ್ 2.5 ವರ್ಷ ಆಡಳಿತ ಮಾಡೋದಕ್ಕೆ ವಿ ಆರ್ ನಾಟ್ ರೆಡಿ ಅಂತಾರೆ. ಯಾರು? ವಿಪಕ್ಷ ನಾಯಕ ಆರ್ ಅಶೋಕ್. ನಮಗೆ 5 ವರ್ಷ ಪೂರ್ಣಾವಧಿಯ ರಾಜ್ಯ ಬೇಕು, ಹಾಗಾಗಿ ನಾವು ಸರ್ಕಾರ ರಚನೆ ಮಾಡೋದಿಲ್ಲ, ಬೇಕಾದರೆ ರಾಷ್ಟ್ರಪತಿ ಆಡಳಿತ ನಡೆಯುತ್ತೆ ಕರ್ನಾಟಕದಲ್ಲಿ. 2028ಕ್ಕೆ ನಾವು ಅಖಾಡ ಸಿದ್ಧತೆ ಮಾಡಿದ್ದೀವಿ. ಆ ಅಖಾಡದಲ್ಲಿ ಘಟಾನುಘಟಿಗಳು ಅಖಾಡಕ್ಕೆ ಇಳಿತಾರೆ. ನಾವು ಅವತ್ತು ಸ್ವತಂತ್ರವಾಗಿ ಬಿಜೆಪಿ ಗೆಲ್ಲುತ್ತೆ. ಈಗಿನ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ಸ್ವತಂತ್ರವಾಗಿ ಗೆಲ್ಲೋದಿಲ್ಲ, JDS ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ರೂಲ್ ಮಾಡುತ್ತೆ ಎಂದು ಹೇಳಲಾಗುತ್ತೆ. ಒಟ್ಟಾರೆ
ಜಗದೀಶ್ ಶೆಟ್ಟರ್ ಅವರ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಸೊ ಮುಂದೊಮ್ಮೆ ಇದೇ ಹೇಳಿಕೆಯಂತೆ ರಾಜ್ಯದಲ್ಲಿ ಪ್ರಾಕ್ಟಿಕಲ್ ಆಗುತ್ತಾ ಅನ್ನೋದೇ ಅತ್ಯಂತ ಕುತೂಹಲಕಾರಿಯಾದಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.